ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ವೈಶಾಖ ಮಾನ್ಯತಾ ಇಬ್ಬರು ಕೂಡ ಬಿದ್ದಿದ್ದಾರೆ. ಹಾಗಾದ್ರೆ ಏನಾಯಿತು? ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿಸ್ಕೊಂಡ ವೈಶಾಖನ ಕೋದಂಡ ಕಾಪಾಡ್ಬಿಟ್ರ? ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರಿಗೆ ಒಂದು ವಿಷಯನ ಹೇಳಿ, ಇಲ್ಲಿ ನೀನು ತಿಳ್ಕೊಂಡಿರೋದು ಅರ್ಧ ಸತ್ಯ ಮಾತ್ರ, ಪೂರ್ತಿ ಸತ್ಯ ಇನ್ನೂ ಕೂಡ ಬಾಕಿ ಇದೆ. ನಮ್ಮ ಮಾಮ ಇಷ್ಟೆಲ್ಲ ಮಾಡಬೇಕು ಅಂದರೆ ಅವ್ರಿಗೆ ಸಹಾಯ ಮಾಡಲೇಬೇಕಲ್ವಾ? ಅವ್ರಿಗೆ ಯಾರು ಅನ್ನೋ ಸತ್ಯ ನಂಗೆ ಗೊತ್ತಾಗಲೇಬೇಕವ ಅಲ್ವಾ? ಮಾವನ್ನ ಕೊಲ್ಲಕ್ಕೆ ನೋಡಿದ್ಯಾರು, ಕಿಟ್ಟಿ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾರು, ಇದೆಲ್ಲ ಕೂಡ ಸತ್ಯ ಗೊತ್ತಾಗಬೇಕಲ್ವ ರಾಮಾಚಾರಿ? ಬಾ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾ ಇದ್ರೆ ಆಲ್ರೆಡಿ ಇಲ್ಲಿ ಕಿಟ್ಟಿ ಮುರಾರಿನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮುರಾರಿನ ನೋಡಿದ್ದೆ ಕಣ್ಣುಗಳಲ್ಲಿ ನೀರು ತುಂಬ್ಕೊತಿದ್ದಾರೆ ಅಪ್ಪ ಅಮ್ಮ ಇಬ್ಬರು ಕೂಡ, ಜಾನಕಿ ಅಮ್ಮ ಮತ್ತು ನಾರಾಯಣಾಚಾರ್ಯರು. ಜೊತೆಗೆ ಪಾಪ ಮುರಾರಿ ಹಾಸ್ಪಿಟಲಿಂದ ಬಂದಿದ್ದಾರೆ. ಮುರಾರಿಯಿಂದಾಗಿ ಇವತ್ತು ನಮ್ಮೆಲ್ಲರೂ ಜೀವ ಬದುಕುಂಟು, ಇಲ್ಲಾಂದರೆ ಇವತ್ತು ನಾವು ಎಲ್ಲರೂ ಕೂಡ ಸತ್ತಿ ಸ್ಮಶಾನ ಸೇರಿರ್ತೀವಿ ಅಂತ ಹೇಳಿ ಈ ಕಡೆ ಅವ್ರಿಗೆ ಪ್ರೀತಿಯಿಂದ ತುತ್ತನ್ನು ಕೊಟ್ಟು ಜಾನಕಿ ಅಮ್ಮ ಊಟ ಮಾಡಿಸ್ತಿದ್ದಾರೆ. ಅದರ ನಡುವೆ ವೈಶಾಖ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಕಿಟ್ಟಿ ಸುಮ್ಮನಿರ್ತಾನ? ಖಂಡಿತ ಇಲ್ಲ. ಈ ಕಡೆ ವೈಶಾಖ ಬರ್ತಿದ್ದಾಗ ಇವಳು ಮನೆಗೆ ದೇವತೆ ಅಲ್ಲ, ಅದಕ್ಕೆ ಅಲ್ಲ, ಈಕೆ ರಾಕ್ಷಸಿ ಅಂತ ಹೇಳ್ತಿದ್ದಾನೆ. ಮಾತನ್ನು ಕೇಳಿದ್ದೆ ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ಹೌದು, ಈ ಕಡೆ ಏನು ಮಹಾನ್ ಕೆಲಸ ಮಾಡಿದಾಳೆ ಅಂತ ಅನ್ಕೋತಿದ್ರಮ್ಮ. ಇವತ್ತು ಮುರಾರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆಲ್ಲ ಕಾರಣನೇ ಇವಳು ಅಂತ ಹೇಳ್ತಿದ್ದಾರೆ. ಮಾತನ್ನು ಕೇಳಿ ಜಾನಕಿ ಅಮ್ಮ ಶ್ರುತಿ ಮುರಾರಿ ಶಾಕ್ ಆಗ್ತಾ ಇದ್ರೆ ಅತ್ತ ಕಡೆಯಿಂದ ರಾಮಾಚಾರಿ ಚಾರು ಇಬ್ಬರು ಕೂಡ ಮನೆ ಒಳಗಡೆ ಬರ್ತಾರೆ. ಈ ಕಡೆ ವಿಶ್ವ ಹಾಕಿರೋ ವಿಶ್ವ ಅವರಿಬ್ಬರಿಗೆ ಗೊತ್ತಾಗ್ತಿದ್ದಾಗೆ ಶಾಕ್ ಆಗ್ತಾರೆ. ಏನು ಹೇಳ್ತಿದ್ಯಾ ಕಿಟ್ಟಿ? ಇವಳು ವಿಶ್ವ ಹಾಕಿ ಎಲ್ಲರನ್ನ ಕೂಡ ಕೊಲ್ಲಕ್ಕೆ ನೋಡಿದ ಅಂದಾಗ ಹೌದು, ಅದಕ್ಕೆ ಈಕೆ ವಿಶ್ವ ಹಾಕಿ ನಮ್ಮೆಲ್ಲರನ್ನ ಕೂಡ ಕೊಲ್ಲಕ್ಕೆ ನೋಡಿದ್ಲು. ಆದರೆ ಮುರಾರಿಯ ಊಟನ ಮಾಡಿದ್ರಿಂದ ಇವತ್ತು ಮುರಾರಿಗೆ ಮಾತ್ರ ಆಗಿ ನಮ್ಮೆಲ್ಲರೂ ಜೀವ ಬದುಕಿಸಿದ್ದಾನೆ ಅವನು ಅಂತ ಹೇಳ್ತಾರೆ. ಅಂಥದ್ಮೇಲೆ ಇನ್ನೇನಿದೆ ನೋಡಿದ್ಯಾ ರಾಮಾಚಾರಿ? ನಿಮ್ಮ ಅದಕ್ಕೆ ಎಂಥವ್ರು ಅಂತ ಗೊತ್ತಾಯ್ತಾ? ನನಗೆ ಹೇಳಿದೆ ಅಲ್ವಾ, ನಿಂಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ, ಪೂರ್ತಿ ಸತ್ಯ ಗೊತ್ತಾಗೋದಿದೆ. ನಮ್ಮ ಮಾಮ್ ಜೊತೆ ಇನ್ಯಾರಿದ್ದಾರೆ ಅಂತ ಈಕೆನೆ ಈ ಮನೇಲಿ ಇದ್ಕೊಂಡು ಏನೆಲ್ಲ ಮಾಡಿದ್ಲು ಅಂತ ಗೊತ್ತಾ ಕಿಟ್ಟಿ? ಏನೆಲ್ಲ ಮಾಡಿದ್ಲು ಇವಳು ಅಂತ ಹೇಳು ಅಂತ ಹೇಳ್ತಿದ್ದಾಗೆ ಕಿಟ್ಟಿ ತನ್ನ ಮಾತನ್ನು ಮುಂದುವರಿಸ್ತಾನೆ. ಕಿಟ್ಟಿ ಮಾತನ್ನು ಮುಂದುವರಿಸಿದ್ದೆ ಈ ಕಡೆ ನನ್ನನ್ನು ಇಲ್ಲಿ ಕರೆಸಿದ್ದು ಮಾನ್ಯತಾ ಜೊತೆಗೆ ಈ ವೈಶಾಖನೇ ನಾನು ಈ ಮನೇಲಿ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಪ್ರತಿಯೊಂದನ್ನು ಹೇಳಿದ್ದು. ರಾಮಾಚಾರಿ ಅಣ್ಣನ ಕಿಡ್ನಾಪ್ ಮಾಡಿಸ್ಬೇಕಾದ್ರೆ ಈಕೆನೇ ಸಹಾಯ ಮಾಡಿದ್ದು. ರಾಮಾಚಾರಿ ಅಣ್ಣನ ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಎನ್ಕೌಂಟರನ್ನ ಮಾಡಿಸಿ ಅವನನ್ನು ಕೊಲ್ಲಬೇಕು ಅಂತ ಅಂದ್ಕೊಳ್ಳೋ ಯೋಚನೆ ತನಕನೂ ಈಕೆ ಸಹಾಯ ಮಾಡಿದಾಳೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಜಾನಕಿ ಅಮ್ಮ ಶ್ರುತಿ ಶಾಕ್ ಆಗ್ತಿದ್ದಾರೆ. ಅತ್ತ ಕಡೆ ಜಯಶಂಕರ್ ಕುಡಿದು ಏನು ಮಾಡಬೇಕು ಅಂತ ಗೊತ್ತಾಗದೆ ಕೂತಿದ್ದಾಗ ಅಲ್ಲಿಗೆ ಅವರಮ್ಮ ಬಂದು ಏನಿದು ಜಯ್ ಅಂತ ಕೇಳ್ತಿದ್ರೆ, ಇನ್ನೇನು ಮಾಡೋದು, ಕುಡಿಯೋದು ಬಿಟ್ಟರೆ ಇನ್ನೇನಿದೆ ನನಗೆ, ಅದನ್ನು ಬಿಟ್ಟರೆ ಅದನ್ನೇ ತಾನೇ ನಾನು ಮಾಡಬೇಕಾಗಿರೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ಮಾನ್ಯತಾ ಯಾರು ಕೂಡ ಮಾತಾಡಿಸ್ತಾ ಇಲ್ಲ. ಮಾನ್ಯತಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಜೊತೆಗೆ ಮಾನ್ಯತಾಗಂತೂ ಆ ಮನೇಲಿ ಬೆಲೆನೇ ಇಲ್ದಾಗ ಆಗಿದೆ. ಈ ಕಡೆ ಚೋಟು ನಿಂತ್ಕೋ, ಸರ್ವೇಶ್ವರ್ಲಿ ಕಾರನ್ನ ಕ್ಲೀನ್ ಮಾಡಿಸ್ಬೇಕಾಯ್ತು ಅಂತ ಹೇಳ್ತಿದ್ರೆ ಸರ್ವೇಶ್ವರ್ಗೆ ಕಾರ್ ಕ್ಲೀನ್ ಮಾಡೋದಲ್ಲ, ಚೋಟುನೇ ಮಾತಾಡ್ತಿಲ್ಲ. ಭಾವಂಗೆ ಅಂತ ಕೆಲಸ ಮಾಡಿದವ್ರು ನೀವು, ನಾನು ಯಾವ ಲೆಕ್ಕ? ನಿಮ್ಮನ್ನು ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತ ಹೇಳಿ ಚೋಟು ಹೋಗ್ಬಿಡ್ತಾನೆ. ತದನಂತರ ಆ ಕಡೆ ಜಾನಕಿ ಅಮ್ಮ ಎಲ್ಲ ಶಾಕ್ ಆಗ್ತಿದ್ದಾರೆ. ಈ ಕಡೆ ವಿತ್ ಎಕ್ಸ್ಪ್ಲೈನೇಷನ್ ಈ ಕಡೆ ಕಿಟ್ಟಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ನನ್ನನ್ನು ಈ ಮನೆಗೆ ರಾಮಾಚಾರಿ ಅಣ್ಣನ ಥರ ಇದ್ದಾರೆ ಅಂತ ಕರ್ಕೊಂಡು ಬಂದಿದ್ದೆ. ಅಪ್ಪನೂ ಕೂಡ ಕೊಲ್ಲೋಕೆ ನೋಡಿದ್ಲು ಈಕೆ, ಆದರೆ ನನಗೆ ಗೊತ್ತಿರಲಿಲ್ಲ ಇದು ನನ್ನ ಮನೆ ಅಂತ. ಆದರೆ ಅಣ್ಣ ನನ್ನ ಪರವಾಗಿ ಜೈಲಿಗೆ ಹೋದ, ಆನಂತರ ಗೊತ್ತಾಯಿತು ಇದು ನನ್ನ ಮನೆ ಅಂತ. ಆ ಕ್ಷಣಕ್ಕೆ ನನಗೆ ಕೋಪ ಕೂಡ ಇತ್ತು. ಯಾರೂ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ, ಎಲ್ಲರೂ ಖುಷಿಯಾಗಿ ಆರಾಮಾಗೆ ಇದ್ದಾರಲ್ಲ ಅಂತ ಸಿಟ್ಟು ಕೂಡ ಇತ್ತು. ಆದರೆ ಅಮ್ಮ ಒಂದು ಮಾತಾಡಿದ್ರು, ನನ್ನ ಮಗನ ಕಳ್ಕೊಂಡಿದ್ದೀನಿ ಅಂತ. ಆವಾಗ ನನಗೆ ಇನ್ನೂ ಕೂಡ ನನ್ನನ್ನು ನೆನಪು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ನನಗೆ ಚಾಚಾ ಹೇಳಿದ್ರು ಇದು ನನ್ನ ಮನೆ ಅಂತ. ತದನಂತರ ನಾನು ಬದಲಾದೆ. ಜೊತೆಗೆ ಈ ವೈಶಾಖ ಮಾನ್ಯತೆಗೆ ನಾನು ಬದಲಾಗಿರೋದು ಗೊತ್ತಿರಲಿಲ್ಲ. ಆದರೆ ನಾನು ಬದಲಾಗೋ ಸಮಯಕ್ಕಾಗಲೇ ಅಲ್ಲಿ ರಾಮಾಚಾರಿ ಅಣ್ಣನ ಜೈಲಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. ನಂತರ ಹಾಸ್ಪಿಟಲ್ಗೆ ಸೇರಿಸಿದ್ರು, ಅದಕ್ಕೇನೆ ಅಣ್ಣನ ಕಾಪಾಡಿದ್ರು. ತದನಂತರ ಆಶ್ರಮಕ್ಕೆ ಸೇರಿಸಿದ್ರು. ನಂತರ ನಾನು ಅದಕ್ಕೆ ಇಬ್ಬರು ಕೂಡ ಅಣ್ಣನ ಬದುಕಿಸ್ಕೊಂಡು ಬಂದ್ವಿ. ಅದಾದ ನಂತರ ಕೂಡ ಈ ಪಾಪಿಗಳು ಸುಮ್ಮನೆ ಇತ್ತಿಲ್ಲ. ನನ್ನನ್ನು
ಅಯೋಧ್ಯೆಗೆ ಹೋಗಬೇಕಿದ್ರೆ ಈ ವೈಶಾಖ ತಮ್ಮ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿ, ದೇವರ ಆಶೀರ್ವಾದ, ನನ್ನ ಜೀವ ಹೋಗಲಿಲ್ಲ, ನಾನು ಬದುಕಿ ಮತ್ತೆ ವಾಪಸ್ ಬಂದೆ. ಅಷ್ಟೇ ಅಲ್ಲ, ಅಣ್ಣ ಮತ್ತು ಚಾರು ಅದಕ್ಕೆ ಮದುವೆನ ನಿಲ್ಲಿಸ್ಬೇಕು ಅಂತ ಹೇಳಿ ಅಷ್ಟೆಲ್ಲ ಮಾಡಿದ್ದು ಆ ಮಾನ್ಯತಾ ಜೊತೆ ಸೇರಿಕೊಂಡು ಈಕೆನ ಅಷ್ಟೆಲ್ಲ ಮಾಡಿದ್ದು. ಅವತ್ತು ಕೂಡ ನನ್ನನ್ನು ಹೆಸರಲ್ಲಿ ಎನ್ಕೌಂಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ರಾಮಾಚಾರಿ ಅಣ್ಣನ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಮಾತುಗಳನ್ನ ಕೇಳಿದ್ದೆ ಈ ಕಡೆ ಅದಕ್ಕೆ ಅಂತ ಅಂದ್ಕೊಂಡು ತಾಯಿ ಸ್ಥಾನ ಕೊಟ್ಟಿದ್ನಲ್ಲ, ಎಂಥ ರಾಕ್ಷಸಿ ನೀನು, ಮನೇಲಿ ಇಟ್ಕೊಂಡು ನಮ್ಮೆಲ್ಲರಿಗೂ ಕೂಡ ಇಂಥ ಮೋಸ ಮಾಡಿಬಿಟ್ಟಲ್ಲ ಅಂತ ರಾಮಾಚಾರಿ ಚಾರ್ಜ್ ಮಾಡ್ತಿದ್ರೆ ಈ ಕಡೆ ಶ್ರುತಿ ಬಂದಿದ್ದೆ. ನಮ್ಮ ಮನೇಲಿ ದೊಡ್ಡವ್ರ ಮೇಲೆ ಮಾತಾಡಬಾರ್ದು, ಕೈ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಆದರೆ ನಮ್ಮ ಅದಕ್ಕೆ ಕೆಟ್ಟವರು ಅಂತ ಗೊತ್ತಾದಾಗ ಅವ್ರ ಮೇಲೆ ಕೈ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಕೂಡ ನನ್ನ ಚಾರು ಅದಕ್ಕೆ ಹೇಳ್ಕೊಟ್ಟಿದ್ದಾರೆ. ನೀನು ಕೆಟ್ಟವಳು ಅಂತ ಗೊತ್ತಿತ್ತು, ಆದರೆ ಪ್ರಾಣ ತೆಗೆಯುವಂಥ ಪಾಪಿ ಅಂತ ಗೊತ್ತಿರಲಿಲ್ಲ ಅಂತಾರೆ. ವೈಶಾಖ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಿದ್ದಾಗ ಈ ಕಡೆ ಜಾನಕಿಯವ್ರು ಬರ್ತಾರೆ. ನನ್ನ ಸೊಸೆ ಎಂದಿರು ಏನೇ ಮಾಡಿದ್ರು ನಾನು ಅವ್ರ ಪರ ನಿಂತು ಅವ್ರ ಪರ ಮಾತಾಡ್ತಿದ್ದೆ. ಆದರೆ ಇವತ್ತು ನೀನು ಎಂಥ ಕೆಲಸ ಮಾಡಿದ್ಯಾ? ನನ್ನ ಗಂಡನ ಪ್ರಾಣ ತೆಗಿಯೋಕೆ ಹೋಗಿದ್ಯಾ, ನನ್ನ ಮಕ್ಕಳನ್ನ ಮುಗಿಸೋಕೆ ಹೋಗಿದ್ಯಾ. ಗಂಡನ ವಿಷಯಕ್ಕೆ ಬಂದರೆ ಕಾಳಿ, ಆದರೆ ಮಕ್ಕಳ ವಿಷಯಕ್ಕೆ ಬಂದರೆ ರಣಚಂಡಿ ಆಗ್ತಾಳೆ ತಾಯಿ ಅಂತ ಹೇಳಿ ಅವರು ಕೂಡ ಕಪ್ಪಾಳಕ್ಕೆ ಬಾರಿಸ್ತಾರೆ. ನಂತರ ಇನ್ನೇನಿದೆ ನಿನ್ನ ಜಾಗ, ಅಲ್ಲಿ ನಮ್ಮ ಮಾಮ್ನ ಹೊರಗಡೆ ಹಾಕಿದ್ದಾರೆ, ನೀನು ಹೋಗಿ ಅವ್ರ ಪಾರ್ಟ್ನರ್ ಆಗಿ ಸೇರ್ಕೊ ಅಂತ ಹೇಳಿ ಇಲ್ಲಿ ಚಾರು ಮತ್ತು ಶ್ರುತಿ ಇಬ್ಬರು ಕೂಡ ಜುಟ್ಟು ಹಿಡಿದು ಕುತ್ತಿಗೆ ಹಿಡಿದು ವೈಶಾಖನ ಹೊರದಬ್ತಾರೆ. ಅಷ್ಟರಲ್ಲಿ ಕೂದುಂಡವ್ರು ಬರ್ತಾರೆ. ಕೂದುಂಡವ್ರು ಬರ್ತಿದ್ದಾಗೆ ವೈಶಾಖ ತನ್ನ ನಾಟಕನ ಶುರು ಮಾಡ್ಕೋತಾರೆ. ನೋಡ್ದ ಶ್ರುತಿ ಮತ್ತು ಚಾರು ಅತ್ತೆ ಎಲ್ಲರೂ ಕೂಡ ಸೇರಿಕೊಂಡು ನನ್ನನ್ನು ಹೇಗೆಲ್ಲ ಹೊಡೆದಾಕ್ಬಿಟ್ರು ಗೊತ್ತಾ, ನೀವು ಸ್ವಲ್ಪ ಬರೋ ತಡ ಆಗಿದ್ರೆ ನನ್ನನ್ನು ಕೊಂದೇ ಹಾಕ್ಬಿಡ್ತಿದ್ರು, ಹೇಗೆ ನನ್ನನ್ನು ಹೊರಗಡೆ ದಬ್ತಿದ್ದಾರೆ, ಇಲ್ದಿರೋದನ್ನೆಲ್ಲ ಆಪಾದನೆ ಹಾಕಿ ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ವೈಶಾಖಗೆ ಹೊಡೆದಿದ್ದು ಅಂತ ಎಲ್ಲರೂ ಕೂಡ ಕೇಳ್ತಿದ್ರೆ ಈ ಕಡೆ ಕಿಟ್ಟಿ ಅದು ಅಣ್ಣ ನಿನ್ಗೆ ಗೊತ್ತಿಲ್ಲ ಈಕೆ ಏನೇನು ಮಾಡಿದಾಳೆ ಅಂತ ಹೇಳೋಕೆ ಹೋದರೆ ಈ ಕಡೆ ಜಾನಕಿ ಅವರು ಕೂಡ ಹೇಳೋಕೆ ಹೋದರೆ ನಾನು ಕೇಳಿದ್ದು ಯಾರು ಹೊಡೆದಿದ್ರು ಅಂತ ಅಷ್ಟೇ ಅಂತ ಹೇಳ್ತಿದ್ದಾರೆ. ಈ ಕಡೆ ನಿಮ್ಮಮ್ಮ ಹಾಗೆ ಚಾರು ಮತ್ತು ಶ್ರುತಿ ಅಂತ ವೈಶಾಖ ಹೇಳಿದ್ರೆ ಬರ್ತೀನಿ ಅಂತ ಹೋಗ್ತಾರೆ. ಕೋದಂಡವರು ಹೋಗಿ ಬಂದಿದ್ದೆ. ಈ ಕಡೆ ಯಾರು ನನ್ನ ಹೆಂಡತಿ ಮೇಲೆ ಕೈ ಮಾಡೋಕೆ ಹೇಳಿದ್ರು. ಎಷ್ಟು ಇರಬೇಕು ನಿಮಗೆ ನನ್ನ ಹೆಂಡತಿ ಮೇಲೆ ಕೈ ಮಾಡಲಿಕ್ಕೆ ಅಂತಂದರೆ ಆಕೆ ದ್ರೋಹ ಮಾಡಿದಾಳಣ್ಣ, ನೀನು ಗೊತ್ತಿಲ್ಲ ಆಕೆ ಏನೇನು ಮಾಡಿದಾಳೆ ಅಂತ ಕಿಟ್ಟಿ ರಾಮಾಚಾರಿ ಹೇಳೋಕೆ ಹೋದ್ರು ಕೂಡ ಈ ಕಡೆ ಕೋದಂಡವರು ಯಾರು ಹೊಡೆದಿದ್ದು ಅಂತ ಹೇಳಿದೆ ಅಷ್ಟೇ ಅಂದಾಗ ಈ ಕಡೆ ನೋಡಿದ್ಯಮ್ಮ ಅಣ್ಣನೇ ಹೇಗೆ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಇವಳು ಅಂತ ಶ್ರುತಿ ಹೇಳ್ತಿದ್ದಾಳೆ. ಈ ಕಡೆ ವೈಶಾಖಗೆ ತನ್ನ ಗಂಡ ತನ್ನ ಪರ ಇದ್ದಾರೆ ಅಂತ ಅಂದ್ಕೊಂಡ್ರೆ ಈ ಕಡೆ ಕೋದಂಡವರು ಒಂದು ಬೇಗ ಟ್ವಿಸ್ಟನ್ನೇ ಕೊಡ್ತಿದ್ದಾರೆ. ಯಾರು ಹೇಳಿದ್ದು ಇವಳನ್ನ ಹೊಡೆಯೋದಕ್ಕೆ? ಇವಳಿಗಿಂದ ನಿಜವಾಗ್ಲೂ ಮೋಸ ಆಗಿರೋದು ನನಗೆ ಮೋಸ ಮಾಡಿರೋದು, ನಾನು ಇವಳಿಗೆ ಹೊಡಿಬೇಕು ಅಂತ ಹೇಳಿ ಬೆತ್ತನ ತೊಗೊಂಡು ಬಂದಿದ್ದಾರೆ. ಹಾಗಾದ್ರೆ ಬೆತ್ತದ ರುಚಿನ ತೋರಿಸ್ತಾರೆ ವೈಶಾಖಗೆ. ಹಿಗ್ಗಾಮುಗ್ಗ ಹಣಗಾಯಿ ನೀರ್ಗಾಯಿ ಮಾಡಿಬಿಡ್ತಾರೆ ಕೋದಂಡವರು. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.